ಸರ್ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 2008 ಮಾಡಲು. ಇದು ಬಂದು 220 ನೆಗೋಸಿಯಬಲ್ ಆಗುತ್ತೆ ಸರ್. ಡೀಸೆಲ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು? ಸಿಟಿಲಿ 18 ಲಾಂಗ್ 20 ಚೇಂಜ್ ಬರುತ್ತೆ ಸರ್. 20 ಚೇಂಜ್ ಬರುತ್ತೆ ಲಾಂಗ್. ಹೌದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಶೋರೂಮ್ ಮೇಂಟೆನೆನ್ಸ್, ಗಾಡಿ ವೆಲ್ ಮೇಂಟೆಡ್ ಇದೆ, ಗಾಡಿ ಚೆನ್ನಾಗಿದೆ. ಫೈನಲ್ ಪ್ರೈಸ್ 480-85ಗೆ ಮುಗಿಸ್ಕೊಡ್ತೀನಿ. ಬನ್ನಿ, ಗಾಡಿ ಟೆಸ್ಟ್ ಆಗಿ ನೋಡಿ, ನಿಮ್ಗೆ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡುವ. ಓಕೆ ಸರ್, ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 360 ಹೇಳ್ತಾರೆ, ಒಂದು ನೆಗೋಸಿಯಬಲ್ ಆಗುತ್ತೆ. 360 ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಚಾನಲ್ ಮುಖಾಂತರ 345ಗೆ ಮಾಡಿಕೊಡ್ತೀನಿ ಸರ್. 345 ಫೈನಲ್ ಮಾಡಿ ಕೊಡ್ತೀರಾ ಚಾನಲ್ ಮುಖಾಂತರ? ಹೌದು. ಸೊ ನೋಡ್ತಾ ಡೀಸೆಲ್ ಪೆಟ್ರೋಲ್ ಇದೆ ಸರ್. ಪೆಟ್ರೋಲು VXI, ಸೆಂಟ್ರಲ್ ಲಾಕೋ ಸಿಸ್ಟಮು, ಲೆದರ್ ಸೀಟ್ ಕವರು, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ. 360 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ಲು 340-45ಗೆ ಮುಗಿಸ್ಕೊಡ್ತೀನಿ ಸರ್. 340-45ಗೆ ನಮ್ಮ ಚಾನಲ್ ಮುಖಾಂತರ ಬಂದರೆ ಮುಗಿಸ್ಕೊಡ್ತೀನಿ ಸರ್. ಇದೆ ತಂದೆಯಿಂದ ಮಗನಿಗಾಗಿ ಓನರ್ಶಿಪ್ 3 ಜನ ಆಗಿದೆ. ಇದು ಬಂದು 2,55,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 240ಗೆ ಮುಗಿಸ್ಕೊಡ್ತೀನಿ ಸರ್. 240ಗೆ ಫೈನಲ್ ಮಾಡಿ ಕೊಟ್ಟು. 2009 ಮ್ಯಾಗ್ನಾ 1.2, 50,000 ಶೋರೂಮ್ ರೆಕಾರ್ಡು ಸರ್. ಎಷ್ಟು ರನ್ ಆಗಿದೆ ಸರ್? ಇದು 1 ಲ್ಯಾಕ್ ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. 1 ಲ್ಯಾಕ್ ಕೊಡಿದೆ, ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್, ಇದು ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,500ಗೆ ಮುಗಿಸ್ಕೊಡ್ತೀನಿ ಸರ್. 4,500ಗೆ ಫೈನಲ್? ಹೌದು ಸರ್. ಓಕೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಈ ಶೋರೂಮಲ್ಲಿ ನಾವು ಹತ್ತತ್ರ 13ನೇ ಸಲ ಬಂದು ವೀಡಿಯೋ ಮಾಡ್ತಿರೋದು. ಆ್ಯಂಡ್ ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಮಲ್ಲೇಶ್ ಸರ್ ರೆಡಿ ಆಗಿದ್ದಾರೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ಇವ್ರ ಕಡೆ ಶೋರೂಮಿಂದನೂ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಸುಮ್ಮನೆ ಕಾರ್ಸು ಯಾವೆಲ್ಲ ಇದೆ ಅಂತ ನೋಡೋಣ, ಬಂದ್ಬಿಡಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು i10 ಇದೆ, ನೋಡ್ತಾ ಇರ್ಬೋದು. i10 ಇದೆ, ಸ್ಯಾಂಟ್ರೋ ಇದೆ, ಟೊಯೋಟಾ ಇಟಿಯೋಸ್ GD ಡೀಸೆಲ್ ಕಾರ್ ಇದೆ, ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಡಿಸೈರ್ ವಿಡಿಯೋ ಇದೆ. ಸಾಕಷ್ಟು ಜನ ಎಲ್ಲ ವಿಡಿಯೋಗೆ ಹುಡುಕ್ತಾ ಇರ್ತೀರಾ. ಸೊ ಇಲ್ಲಿ ಒಂದು ವಿಡಿಯೋ ಕೂಡ ಇದೆ. ಆ್ಯಂಡ್ ನ್ಯಾನೋ ಟ್ವಿಸ್ಟು XT ಅಂತ ಹೇಳ್ಬಿಟ್ಟು ಸ್ಮಾಲ್ ಬಡ್ಜೆಟಲ್ಲಿ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಮೀನ್ಸ್ ಕಾಂಪ್ಯಾಕ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು. ಸೊ i10 ಇದೆ, ನೋಡ್ತಾ ಇರ್ಬೋದು. ಡೀಸೆಲ್ ಕಾರು ಜಾಸ್ತಿ ಇದೆ, ಸ್ವಿಫ್ಟ್ಗಳು. ಆ್ಯಂಡ್ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಎರ್ಟಿಗಾ. ಸೊ VXI ಒಳ್ಳೆ ಮಾಡಲ್ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಸ್ವಿಫ್ಟ್ ಇದೆ. ಸ್ವಿಫ್ಟ್ಗಳು ತುಂಬ ಕಾಣಿಸುತ್ತೆ ಈ ವಿಡಿಯೋದಲ್ಲಿ ನಿಮಗೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಹತ್ರ ಮಲ್ಲೇಶ್ ಸರ್ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ನಿಮ್ಮದು ಒಂದು ಸಲ ಲೊಕೇಶನ್ ಹೇಳಿ ಸರ್. ಸರ್ ನಾಗರಬಾವಿ ಯೂನಿವರ್ಸಿಟಿ ಕ್ವಾರ್ಟರ್ಸು ನಿಯರ್ ಬೈ ಬಂದು SVK ಚೌಟ್ರಿ ಇದೆ. ನಿಮಗೆ ಅಂಬೇಡ್ಕರ್ ಕಾಲೇಜ್ ಬರುತ್ತೆ ಸರ್, ನಿಯರ್ ಬೈ ಅಂಬೇಡ್ಕರ್ ಕಾಲೇಜ್. ಸರ್ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ತುಂಬ ರೆಸ್ಪಾನ್ಸ್ ಇತ್ತು. ಒಂದು 20 ವೆಹಿಕಲ್ಸ್ ಎಲ್ಲ ಇತ್ತು ಸರ್ ನಿಮ್ಮ ಕಡೆಯಿಂದ. ಓಕೆ. ತುಂಬ ಕಾಲ್ಸ್ಗಳು ಬಂದು ಹೊರಗಡೆಯಿಂದ ಬಂದು ಪರ್ಚೇಸ್ ಮಾಡೋದು ಸರ್. ತುಂಬ ಜನ ಹೊರಗಡೆಯಿಂದ ಬಂದು ಪರ್ಚೇಸ್ ಕೂಡ ಮಾಡಿದ್ದಾರೆ. ಸರ್ ಇನ್ನೊಂದ್ಸಲ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ನಿಮಗೆ ಲೋನ್ ಬಂದು 2011 ಅಬೋ ಲೋನ್ ಮಾಡಿಸ್ಕೊಡ್ತೀವಿ. ಸ್ಯಾಲ್ರಿಡ್ ಇದ್ದರೆ, IT ರಿಟರ್ನ್ಸು, ಇಲ್ಲ ರೈತ ಪಾಣಿಗಳಿದ್ರೆ, ಜಮೀನು ಪಾಣಿ ಇದ್ರೂ ಮಾಡಿಸ್ಕೊಡ್ತೀವಿ. ಜಮೀನು ಪಾಣಿ ಇದ್ರೂ ಮಾಡಿಸ್ಕೊಡ್ತೀವಿ. 100 ಕಿಲೋಮೀಟರ್ ಎಲ್ಲಿದೆ ಮಾಡಿಸ್ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಗೆ ಯೂಸ್ ಕಾರ್ಸ್ ಬಗ್ಗೆ ಬರ್ತಾ ಇರುತ್ತೆ. ಸರ್ ಹೇಳಿ ಸರ್, ಸ್ಯಾಂಟ್ರೋ ಬಗ್ಗೆ. ಸರ್ 2008 ಮಾಡಲು, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 80,000 ರೆಕಾರ್ಡೆಡ್ ರೋಡ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ನೋಡಿ, ಒಂದು ಡೆಂಟು, ಒಂದು ಕ್ರಾಚಸ್ ಇಲ್ಲ, ತುಂಬ ನೀಟಾಗಿ ವೆಲ್ ಮೇಂಟೆಡ್ ಗಾಡಿ. ಟೈರ್ ಎಲ್ಲ 80% ಇದೆ. AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ.
ಇದು ಓನರ್ಶಿಪ್ ಸರ್ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 2008 ಮಾಡಲು. ಇದು ಬಂದು 220 ನೆಗೋಸಿಯಬಲ್ ಆಗುತ್ತೆ ಸರ್. 220 ನೆಗೋಷಿಯಬಲ್. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವಾಗ ಬಂದ್ಬಿಟ್ಟು ಒಂದು Ertiga, ಅದು ಕೂಡ VXi, ಸೊ ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಲೇ ಹೇಳ್ಬೋದು. ಸರ್ ಇದು Ertiga ಪೆಟ್ರೋಲು ಮೈಲೇಜ್ ಏನು ಬರುತ್ತೆ ಸರ್? ಸಿಟಿಲಿ 13-14, ಲಾಂಗಲ್ಲಿ 15-16 ಬರುತ್ತೆ ಸರ್. ಓಕೆ ಸರ್, ಈ ಗಾಡಿ ಓನರ್ಶಿಪ್ ಏನಾಗಿದೆ ಡೀಟೇಲ್ಸ್ ಹೇಳಿ ಸರ್. 2017 ಜನವರಿ ಗಾಡಿ, ಸಿಂಗಲ್ ಓನರು, 64,000 ಹೊಡಿದೆ. ಇದು AMT ಆಟೋಮೆಟಿಕ್ಕು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಸರ್ವಿಸ್ ಆಗಿದೆ, ಸಿಂಗಲ್ ಓನರು. ಇದು ಬಂದು 7.5 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 7.5 ನೆಗೋಷಿಯಬಲ್. ಹೌದು. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಆ್ಯಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2 ಆಡಿಯೋ ಸಿಸ್ಟಮು. ಇದು VXi ಆಪ್ಷನಲ್ ಇದು. ಹೌದು ಸರ್, ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸಿಂಗಲ್ ಓನರು, ಶೋರೂಮ್ ಮೇಂಟೆನೆನ್ಸ್ ಗಾಡಿ, 62-63,000 ಹೊಡಿದೆ. VXi ಆಪ್ಷನಲ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಸೀಟ್ ಕವರ್, ಇನ್ಬಿಲ್ಟ್ ಸಿಸ್ಟಮು ಎಲ್ಲ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. 6+1. ಹೌದು ಸರ್. ಹೇಳಿ ಸರ್, ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 750, 7.5 ಲಕ್ಷ ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 7.25 ಮುಗಿಸ್ಕೊಡ್ತೀನಿ ಸರ್. 7.25ಗೆ ಮುಗಿಸ್ಕೊಟ್ಬಿಡ್ತೀರಾ ನಮ್ಮ ಚಾನಲ್ ಮುಖಾಂತರ ಬಂದರೆ? ಹೌದು. VXi ಆಪ್ಷನಲ್ AMT ಸರ್. ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್, ಇದೆ ಶೋರೂಮ್ ಟ್ರ್ಯಾಕು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್. ಸರ್ ಹೇಳಿ ಸರ್. ಆಲ್ಟೋ 2008 ಮಾಡಲು, 3rd ಓನರು, ಓಕೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 180 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 180 ಹೇಳ್ತಿದ್ರೆ ನೆಗೋಷಿಯಬಲ್. ಹೌದು ಸರ್. ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸರ್ ಓನರ್ಶಿಪ್ ಏನಾಗಿದೆ ಇದು? 3rd ಓನರ್ ಸರ್. 3rd ಓನರ್. ಸರ್ ಹೇಳಿ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 180 ಹೇಳ್ತಾರೆ, 170 ಕೊಡ್ತಾರೆ ಸರ್ ಫೈನಲು. ಸರ್ ಸಿಂಗಲ್ ಓನರ್ ಅಲ್ವಾ ಇದು? 3rd ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 8 ಮಾಡಲು, 78,000 ಜಿನೇ ನೋಡೈತೆ. ಓಕೆ ಸರ್. ಹೇಳಿ ಸರ್, ಇನ್ನೊಂದು ಯಾವುದು ಗಾಡಿ ಇದು? ಸರ್ 2010 ZXi, ಓಕೆ. ಸ್ವಿಫ್ಟ್ ಡಿಸೈರು, 3.5 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಡೀಸೆಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಕಾರು. ಹೌದು ಸರ್. ಇದು 3.5ನಾ? 3.5 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3.35 ಕೊಡ್ತಾರೆ ಸರ್. 335 ಫೈನಲ್. ಹೌದು ಸರ್. ಇದು ಟಾಪ್ ಎಂಡ್ ಗಾಡಿ ಇದು? ಹಾಂ, ಟಾಪ್ ಎಂಡ್, ABS, ಎಲ್ಲ ಬರುತ್ತೆ. ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ. ಆ್ಯಂಡ್ ಸೊ 3rd ಓನರ್ ಆದರೂ ಕೂಡ ಇನ್ನೊಂದು ಸಿಂಗಲ್ ಓನರ್, 2nd ಓನರು. 2nd ಓನರ್. ಹಾಂ. ಓಕೆ ಸರ್. 3.35 ಫೈನಲ್. ಫೈನಲ್ ಕೊಡ್ತಾರೆ. ಓಕೆ ಸರ್. ಹೇಳಿ ಸರ್, ಇನ್ನೊಂದು ಡಿಸೈರ್ ಯಾವ ಸರ್? ಡೀಸೆಲ್ ಗಾಡಿ ಅಲ್ವಾ ಇದು? 2013 ಮಾಡಲು, 66,000 ಹೊಡಿದೆ. ಓಕೆ. 2nd ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಬ್ರ್ಯಾಂಡ್ ನ್ಯೂ ಟೈರು, ಪ್ಲಸ್ ಸರ್ವಿಸ್ ಆಗಿದೆ. 5 ಲಕ್ಷ ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 480-85 ಕೊಡ್ತಾರೆ ಸರ್. 480-85ಗೆ ಕೊಟ್ಬಿಡ್ತಾರೆ. 2013 ಮಾಡಲು, ಗುಡ್ ಕಂಡೀಷನ್ ಗಾಡಿ, ಡೀಸೆಲ್ ಕಾರು, ಡೀಸೆಲ್ಲು, ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು, 100% ಇದೆ ಸರ್. ಸರ್ 2nd ಓನರ್ ಇದು? 2nd ಕಾಂಪ್ರಿಹೆನ್ಸಿವ್. ಕಾಂಪ್ರಿಹೆನ್ಸಿವ್. ಸರ್ ಇದು ಡೀಸೆಲ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಇದು? ಸಿಟಿಲಿ 18, ಲಾಂಗಲ್ಲಿ 20 ಚೇಂಜ್ ಬರುತ್ತೆ ಸರ್. 20 ಚೇಂಜ್ ಬರುತ್ತೆ ಲಾಂಗಲ್ಲಿ. ಹೌದು ಹೌದು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಶೋರೂಮ್ ಮೇಂಟೆನೆನ್ಸು, ಗಾಡಿ ವೆಲ್ ಮೇಂಟೆಡ್ ಇದೆ, ಗಾಡಿ ಚೆನ್ನಾಗಿದೆ. ಫೈನಲ್ ಪ್ರೈಸ್ 480-85ಗೆ ಮುಗಿಸ್ಕೊಡ್ತೀನಿ. ಬನ್ನಿ, ಗಾಡಿ ಟೆಸ್ಟ್ ಆಗಿ ನೋಡಿ, ನಿಮ್ಗೆ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡುವ. ಓಕೆ ಸರ್. ವ್ಯಾಗನರ್ ಬಗ್ಗೆ ಹೇಳಿ ಸರ್. 2012 ಮಾಡಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, 42,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಸರ್ವಿಸ್ ಆಗಿದೆ, ತುಂಬ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಸೀಟ್ ಕವರಲ್ಲಿ ನಿಮಗೆ ಇನ್ಬಿಲ್ಟ್ ಸಿಸ್ಟಮಲ್ಲಿ 2 ಕೀ, ಮ್ಯಾನ್ಯಲ್ ಬುಕ್ಕು, ಸರ್ವಿಸ್ ಹಿಸ್ಟ್ರಿ ಎಲ್ಲ ಪ್ರತಿಯೊಂದು ಇದೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು ಬಂದು ನಿಮಗೆ 460 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಕೊಡ್ತಾರೆ. 460 ನೆಗೋಷಿಯಬಲ್. 360 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಕಟ್ ಮಾಡಿ ಸರ್. ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 360 ಹೇಳ್ತಾರೆ, ಒಂದು ನೆಗೋಸಿಯಬಲ್ ಆಗುತ್ತೆ. 360 ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಚಾನಲ್ ಮುಖಾಂತರ 345ಗೆ ಮಾಡ್ಕೊಡ್ತೀನಿ ಸರ್. 345 ಫೈನಲ್ ಮಾಡಿ ಕೊಡ್ತೀರಾ ಚಾನಲ್ ಮುಖಾಂತರ? ಹೌದು ಹೌದು ಹೌದು. ಸೊ ನೋಡ್ತಾ ಇರ್ಬೋದು, 4 ಕೂಡ ಹೊಸ ಟೈರ್ ಎಲ್ಲ ಇದೆ. ಸೊ ಯಾರೆಲ್ಲ ವ್ಯಾಗನರ್ಗೆ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸರ್. ವ್ಯಾಗನರ್ ಇವಾಗ ಪೆಟ್ರೋಲ್ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು? ಸಿಟಿಲಿ 16-17, ಲಾಂಗಲ್ಲಿ 18ವರೆಗೂ ಬರುತ್ತೆ. ಸೊ ಇವಾಗ ಅದ್ರ ಮುಂದ್ಗಡೆ ಇನ್ನೊಂದು ಸರ್ ಡಿಸೈರ್ ಇದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲು 2011 ಮಾಡಲು. ಓಕೆ. ಇದು ಬಂದು 2nd ಓನರ್, ಕಾಂಪ್ರಿಹೆನ್ಸಿವ್, 34,000 ಹೊಡಿದೆ. ಟಾಪ್ ಎಂಡ್ ಮಾಡಲು, 390 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 390 ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸರ್. ಓನರ್ಶಿಪ್? 2nd ಓನರ್, ಕಾಂಪ್ರಿಹೆನ್ಸಿವ್. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು, 2 ಆಡಿಯೋ ಸಿಸ್ಟಮು ಎಲ್ಲ ಇದೆ. ನೋಡ್ತಾ ಇರ್ಬೋದು, ಮ್ಯಾಗ್ವಿಲು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್ ಎಷ್ಟು ರನ್ ಆಗಿದೆ ಈ ಗಾಡಿ? 34,000 ಹೊಡಿದೆ ಸರ್. 34,000 ಹೊಡಿದೆ. ಹೌದು ಸರ್. ಇನ್ನೊಂದ್ಸಲ ಕೋಟಿಂಗ್ ಬಿಡಿ ಸರ್. ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 370 ಕೊಟ್ಬಿಡ್ತಾರೆ ಸರ್. ಫೈನಲ್ 370ಗೆ ಫೈನಲ್ ಮಾಡಿ. ಹೌದು ಹೌದು. ಓಕೆ ಸರ್. ಇನ್ನೊಂದು ಸ್ವಿಫ್ಟ್ ಬಗ್ಗೆ ಹೇಳಿ ಸರ್.
2010 ಸಿಂಗಲ್ ಓನರು ಸ್ವಿಫ್ಟ್ VXI ಪೆಟ್ರೋಲು, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಮಿಚುಲಿನ್ ಟೈರ್ ಹಾಕ್ತಿದ್ದಾರೆ, VXI ಮಾಡಲು. ಇದು ಬಂದು ನಿಮಗೆ 360 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 360 ನೆಗೋಷಿಯಬಲ್. ಹೌದು ಸರ್. ಡೀಸೆಲ್ ಪೆಟ್ರೋಲ್ ಇದು ಬಾಲರಾಜ್ ಡೀಸೆಲ್ ಪೆಟ್ರೋಲ್ ಇದು ಸರ್. ಪೆಟ್ರೋಲು VXI, ಸೆಂಟ್ರಲ್ ಲಾಕು ಸಿಸ್ಟಮು, ಲೆದರ್ ಸೀಟ್ ಕವರು, 2 ಕೀ, ಮ್ಯಾನ್ಯಲ್ ಬುಕ್ ಎಲ್ಲ ಇದೆ. 360 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ಲು 340-45ಗೆ ಮುಗಿಸ್ಕೊಡ್ತೀನಿ ಸರ್. 340-45ಗೆ ನಮ್ಮ ಚಾನಲ್ ಮುಖಾಂತರ ಬಂದರೆ ಮುಗಿಸ್ಕೊಡ್ತೀನಿ ಸರ್. ಸರ್ ಹೇಳಿ ಸರ್. i10 2009 ಮಾಡಲು, ಬರೀ 50,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ತಂದೆಯಿಂದ ಮಗನಿಗಾಗಿ ಓನರ್ಶಿಪ್ 3 ಜನ ಆಗಿದೆ. ಇದು ಬಂದು 2,55,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 240ಗೆ ಮುಗಿಸ್ಕೊಡ್ತೀನಿ ಸರ್. 240ಗೆ ಫೈನಲ್ ಮಾಡಿ ಕೊಟ್ಟು. 2009 ಮ್ಯಾಗ್ನಾ 1.2, 50,000 ಶೋರೂಮ್ ರೆಕಾರ್ಡು. 50,000 ಶೋರೂಮ್ ರೆಕಾರ್ಡ್ ಎಲ್ಲ ಇದೆ. ಹೌದೌದು. ಥರ್ಡ್ ಓನರ್ ಆಗಿದೆ ಸರ್. ಹೌದು. ಶೋರೂಮ್ ಹಿಸ್ಟ್ರಿ ಇದೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ನಾವು ಐಟಮ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಹುಂಡೈ ಬಗ್ಗೆ ಏನು ಮಾತಾಡೋಂಗಿಲ್ಲ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ. ಹೌದು ಸರ್. ಈ ಗಾಡಿಗೆ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 240 ಮುಗಿಸ್ಕೊಡ್ತೀನಿ ಸರ್. 240ಗೆ ಮುಗಿಸ್ಕೊಡ್ತೀನಿ. ಫೈನಲ್ 240ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ. ಸೊ ಈಚೆ ಒಂದು ಮಳೆ ಬೀಳ್ತಿತ್ತು, ಅದಕ್ಕೆ ಇವಾಗ ತೋರಿಸ್ತಾ ಇದ್ವಿ. ಸರ್ ಹೇಳಿ ಸರ್, ಯಾವ್ದು ಗಾಡಿ ಅದು? ಸರ್ 2000 ಅದು ಸ್ವಿಫ್ಟ್ ಡಿಸೈರು 2012 ಮಾಡಲು, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, VXI, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. VXI ಇದು ಬಂದು 465 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ 465 ಸ್ಲೈಟ್ಲಿ ನೆಗೋಸಿಯಬಲ್. ಹೌದೌದು. ಸರ್ ಡೀಸೆಲ್ ಅಲ್ವಾ? ಹೌದು ಸರ್. ನೋಡ್ತಾ ಇರ್ಬೋದು, DDIS ಅಂತ ಇದೆ. ಸರ್ ಎಷ್ಟು ರನ್ ಆಗಿದೆ ಸರ್? ಇದು 1 ಲ್ಯಾಕ್ ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. 1 ಲ್ಯಾಕ್ ಕೊಡಿದೆ, ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್. ಇದು ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 4.5ಗೆ ಮುಗಿಸ್ಕೊಡ್ತೀನಿ ಸರ್. 4.5ಗೆ ಫೈನಲ್. ಹೌದು ಸರ್. ಓಕೆ ಸರ್. ಯಾವ ಸರ್ ಇದು? TS ಡೀಸೆಲ್ ಪೆಟ್ರೋಲ ಸರ್? ಇದು 2012 ಮಾಡಲು ಡೀಸೆಲ್ಲು, GD ಮಾಡಲು. ಇದು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್, ಒಳ್ಳೆ ಗುಡ್ ಕಂಡೀಷನ್ ಆಗಿದೆ. 80,000 ಹೊಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮಗೆ 475 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಕೊಡ್ತೀನಿ ಸರ್. 475 ನೆಗೋಸಿಯಬಲ್. ಹೌದು ಸರ್. ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು ಸಿಸ್ಟಮು, ಲೆದರ್ ಸೀಟ್ ಕವರು, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಗುಡ್ ಕಂಡೀಷನ್ ಆಗಿದೆ ಗಾಡಿ. ಸರ್ ಮೈಲೇಜ್ ಏನು? ಸಿಟಿಲಿ ನಿಮ್ಗೆ 18ರಿಂದ 20, ಲಾಂಗಲ್ಲಿ 22ವರೆಗೂ ಬರುತ್ತೆ ಸರ್. ಡೀಸೆಲ್ ಅಲ್ವಾ? ಹೌದು ಡೀಸೆಲ್ಲು. ಒಂದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಯಾರು ಇಟಿಎಸ್ ಬೇಕು ಅನ್ನೋರು ಒಳ್ಳೆ ಗಾಡಿ ಸರ್, ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸರ್. ಒಂದು ಫೈನಲ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸರ್ 440ಕ್ಕೆ ಮಾಡಿಸ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಮುಖಾಂತರ 440ಗೆ ನಮ್ಮ ಚಾನಲ್ ಮುಖಾಂತರ ಬಂದರೆ ಮಾಡಿಸ್ಕೊಡ್ತೀನಿ. ಹೌದು. ಸೊ ಬೆಸ್ಟ್ ಆಪ್ಷನ್ ಅಂತ. ಬೆಸ್ಟ್ ಆಪ್ಷನ್. ರೆಡಿ ಟು ಯೂಸ್. ಡೀಸೆಲ್ ಆಗಿ ಗಾಡಿ ಓಡಿಸೋದು, ಸರ್ವಿಸ್ ಆಗಿದೆ, ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಕ್ರಾಚಸ್ ಡೆಂಟ್ ಏನಿಲ್ಲ. ಇಟಿಎಸ್ ಯಾರು ಬೇಕು ಅನ್ನೋರು ಒಳ್ಳೆ ಗಾಡಿ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸರ್ ಹೇಳಿ ಸರ್, i10 ಬಗ್ಗೆ ಡೀಟೇಲ್ಸ್. ಇದು 2008 ಮಾಡಲು, ಸಿಂಗಲ್ ಓನರು, i10 ಎರಾ, AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಮ್ಯಾಗ್ವಿಲ್ ಎಷ್ಟು ಹಾಕ್ಸಿದ್ದಾರೆ. ಶೋರೂಮ್ ಮೇಂಟೆನೆನ್ಸು 88,000 ಹೊಡಿದೆ. ಸರ್ ಇದು ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಅಲ್ವಾ? ಹೌದೌದು ಸರ್. ಕಂಪ್ನಿ ಮ್ಯಾಗ್ವಿಲ್ ಬ್ರ್ಯಾಂಡೆಡ್ ಕಂಪ್ನಿದೇ ಇದೆ, ಕಂಪ್ನಿದೇ ಇದೆ. ಬರಲ್ಲ ಬಟ್ ಹಾಕ್ಸಿದ್ದಾರೆ. ಹೌದು ಸರ್. ಇದರಲ್ಲಿ ಏನು ಫೀಚರ್ಸ್ ಇದೆ? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮು, ಸೆಂಟ್ರಲ್ ಲಾಕ್ ಎಲ್ಲ ಇದೆ. ಸೀಟ್ ಕವರ್ ಇದೆ, ಲೆದರ್ ಸೀಟ್ ಕವರ್ ಇದೆ. ನಿಮಗೆ 235 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2025 ಮುಗಿಸ್ಕೊಡ್ತೀನಿ ಸರ್. 225ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಗಾಡಿ ಚೆನ್ನಾಗಿದೆ, ವೆಲ್ ಮೇಂಟೆಡು, ಕ್ರಾಚಸ್ ಡೆಂಟ್ ಏನಿಲ್ಲ. ಸಿಂಗಲ್ ಓನರು, ಶೋರೂಮ್. ಹೌದೌದು ಖಂಡಿತ. 225ಗೆ ಫೈನಲ್. ಹೌದು ಸರ್. ನೋಡಿ, ನಾನು ಟ್ವಿಸ್ಟ್ ಯಾರು ನೋಡ್ತಾ ಇದ್ದಾರೆ ನೋಡಿ, ಇದು 2014 ಸಿಂಗಲ್ ಓನರ್ ಗಾಡಿ, ಬರೀ 32,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಬರೀ 38,000 ಹೊಡಿದೆ. 32,000 ಹೊಡಿದೆ ಸರ್. 38,000. ಹೌದು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದೌದು ಸರ್. ಪೆಟ್ರೋಲ್ ಎಲ್ಲ ಇದು? ಪ್ಯೂರ್ ಪೆಟ್ರೋಲು, ನ್ಯಾನೋ ಟ್ವಿಸ್ಟು, AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಟೈರ್ ಕಂಡೀಷನು ಎಲ್ಲ ಗುಡ್ ಹೊಸದಿದೆ ಸರ್. ಆಲ್ಮೋಸ್ಟ್ ಒಂದು 20 ಮೈಲೇಜ್ ಸರ್. 20 ಅಬವ್ ಬರುತ್ತೆ ಸರ್. ಸಿಟಿಲಿ 22 ಬರುತ್ತೆ, ಲಾಂಗಲ್ಲಿ 28ವರೆಗೂ ಬರುತ್ತೆ ಸರ್. 28 ಗಂಟೆ ಬರುತ್ತೆ. ಹೌದು ಖಂಡಿತ ಸರ್. ಸರ್ ಹೇಳಿ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀವಿ? ಸರ್ 170 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಕೊಡ್ತೀನಿ. ನ್ಯಾನೋ ಟ್ವಿಸ್ಟು ಗಾಡಿ ತುಂಬ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 1,55,000ಕ್ಕೆ ಮಾಡಿಕೊಡ್ತೀನಿ ಸರ್. 155ಗೆ ಫೈನಲ್ ನಮ್ಮ ಚಾನಲ್ ಮುಖಾಂತರ ಬಂದರೆ ನೋ ಬಾರ್ಗಿಂಗ್. ನೋ ಬಾರ್ಗಿಂಗ್. ನ್ಯಾನೋ ಟ್ವಿಸ್ಟು ಗಾಡಿ ತುಂಬ ಚೆನ್ನಾಗಿದೆ. 32,000 ಜಿನಿಯನ್ ಇದೆ ಸರ್. ಹಲೋ ಸರ್. ಇದನ್ನು ಆಲ್ಟೋ 2006 ಮಾಡಲು, LXI, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಸರ್ವಿಸ್ ಆಗಿದೆ, FC ರನ್ನಿಂಗ್ ಇದೆ. ಇದು 165 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 165 ನೆಗೋಸಿಯಬಲ್ ಆಗುತ್ತೆ. ಹೌದು.
ಎಷ್ಟು ರನ್ ಆಗಿದೆ ಇದು? ಸರ್ ಇದು 68,000 ಹೊಡಿದೆ. ಓನರ್ಶಿಪ್ಪು? ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಸರ್. ಸರ್ ಈ ಗಾಡಿಗೆ ಒಂದು ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್ 155 ಮಾಡ್ಕೊಡ್ತೀನಿ ಸರ್ ಫೈನಲು. 155ಗೆ ಫೈನಲ್? ಹೌದು ಸರ್. ಹೇಳಿ ಸರ್. ಇದು ಇಯಾನು 2014 1 ಲೀಟ್ರ್ ಇಂಜಿನು, 290 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 4 ಹೊಸ ಟೈರು, ಸರ್ವಿಸ್ ಎಲ್ಲ ಆಗಿದೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 280-85 ಮಾಡ್ಕೊಡ್ತೀನಿ ಸರ್. 280-85 ಎಲ್ಲ ಮಾಡ್ಕೊಟ್ಬಿಡ್ತೀರಾ? ಹೌದು ಸರ್. ಇದು 1 ಲೀಟ್ರ್ ಇಂಜಿನ್ ಅಲ್ಲ? ಹೌದೌದು ಸರ್. ಸ್ವಲ್ಪ ಮೈಲೇಜ್ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ನೋಡ್ತಾರೆ, ಏನು ಮೈಲೇಜ್ ಬರುತ್ತೆ ಸರ್? ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಬರುತ್ತೆ. 20-22 ಲಾಂಗಲ್ಲಿ 20-22 ಗಂಟೆ ಬರುತ್ತೆ. ಹೌದು. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಸರ್. ಟ್ರ್ಯಾಕ್ ಇದೆಯಾ ಈ ಗಾಡಿಗೆ? ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಶೋರೂಮ್ ಸರ್ವಿಸ್ ಆಗಿದೆ. ಹೊಸ ಕ್ಲಚ್ ಹಾಕ್ಸಿದ್ದಾರೆ. 25,000 ಬಿಲ್ ಇದೆ, ಸರ್ವಿಸ್ ಎಲ್ಲ ಮಾಡಿರೋದು. ಸೊ ಮ್ಯಾಗ್ನಾ ಪ್ಲಸ್ ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಈ ಗಾಡಿಗೆ ಸರ್ 275-280 ಮುಗಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. 75-80ಗೆ ಮುಗಿಸ್ಕೊಟ್ಬಿಡ್ತೀರಾ? ಹೌದು. ಸೊ ಇನ್ನೊಂದು ಐಟಮ್ ಹೇಳಿ ಸರ್. ಸರ್ ಇದು 2014 ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. i10 ಮ್ಯಾಗ್ನಾ. ಇದು ಬಂದು ನಿಮಗೆ 365 ನೆಗೋಸಿಯಬಲ್ ಆಗುತ್ತೆ ಸರ್. 365 ನೆಗೋಸಿಯಬಲ್ ಆಗುತ್ತೆ ಸರ್. ಎಷ್ಟು ರನ್ ಆಗಿದೆ ಸರ್? ಇದು 58 ಹೊಡಿದೆ. 58 ಹೊಡಿದೆಯಾ? ಹ್ಞೂ. ಸರ್ ಇದು ಐಟಮ್ ಯಾವ ಸರ್? ಯಾರಲ್ಲ ಇಲ್ಲ, ಮ್ಯಾಗ್ನಾ. ಮ್ಯಾಗ್ನಾ. ಹ್ಞೂ. ಸರ್ ಇದರಲ್ಲಿ ಏನು ಬರ್ಬೋದು ಮ್ಯಾಗ್ನಾದಲ್ಲಿ? AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು ಸಿಸ್ಟಮು, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಇದು ಬಂದು ನಿಮಗೆ 3.5 ಮುಗಿಸ್ಕೊಡ್ತೀನಿ ಸರ್ ಫೈನಲ್ಲು. 3.5ಗೆ ಮುಗಿಸ್ಕೊಟ್ಬಿಡ್ತೀರಾ? ಹೌದೌದು. ಕಾಂಪ್ರಿಹೆನ್ಸಿವ್ ಇದೆ ಸರ್. 2010 ಮಾಡಲು. ಇದು ಥರ್ಡ್ ಓನರು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು 170 ಹೇಳ್ತಾರೆ, 155, 160 ಮುಗಿಸ್ಕೊಡ್ತೀನಿ ಸರ್. 155ಗೆ ಫೈನಲ್ ಮಾಡಿ 155, 160 ಫೈನಲ್ ಮುಗಿಸ್ಕೊಡ್ತೀನಿ. 10 ಮಾಡಲು. 2010 ಮಾಡಲು. ಹೌದು. ಓನರ್ಶಿಪ್ ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆಯಾ? AC, ಪವರ್ ಸ್ಟೇರಿಂಗು, ಫ್ರಂಟ್ ಹೆಡ್, ಪವರ್ 4 ಪವರ್ ವಿಂಡೋ ಇದೆ. VXI ಮಾಡಲು, ಜನ್ ಎಸ್ಟಿಲೋ, 2010 ಮಾಡಲು. ಸರ್ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಎಕ್ಸ್ಪೆಕ್ಟ್ ಮಾಡೋದು ಸರ್. ಇದು ಆ್ಯಂಡ್ K10 ಹೇಳಿ ಸರ್. 2013 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಇದು ಬಂದು 285 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 285 ನೆಗೋಸಿಯಬಲ್? ಹೌದು. ಸರ್ ಓನರ್ಶಿಪ್? ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಆಗಿಲ್ಲ ಸರ್. ಎಷ್ಟು ಹೇಳಿದ್ದು ರನ್ ಆಗಿದೆ? ಇದು 57,000 ಹೊಡಿದೆ. ಸರ್ ಏನು ಫೀಚರ್ಸ್? AC, ಪವರ್ ಸ್ಟೇರಿಂಗ್, ಫ್ರಂಟ್ ಹೆಡ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು ಸಿಸ್ಟಮು, ಬ್ರ್ಯಾಂಡ್ ನ್ಯೂ ಟೈರ್ಸು. ಗಾಡಿ ಚೆನ್ನಾಗಿದೆ ಸರ್. ಈ ಗಾಡಿಗೆ ಏನಾರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾರ ಒಂದು ಫೈನಲ್ ಪ್ರೈಸ್ ಹೇಳ್ಬೋದಾ ಸರ್? 265ಗೆ ಮಾಡ್ಕೊಡ್ತೀನಿ ಸರ್. 260ಗೆ ಮಾಡಿಸ್ಕೊಡ್ತೀನಿ ಸರ್. 260ಗೆ ನೋ ಬಾರ್ಗಿಂಗ್. ಹ್ಞೂ. ಓಕೆ ಹೇಳಿ ಸರ್. ಇನ್ನೂ ಒಂದು ಏನು ಸರ್? 2014 ಸಾರಿ 2015 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, 52,000 ಹೊಡಿದೆ. ಮ್ಯಾಗ್ನಾ ಪ್ಲಸ್ ಇದು. ಇದು ಬಂದು ನಿಮಗೆ 3 ಲಕ್ಷ ಹೇಳ್ತಾರೆ, 285 ಕೊಡ್ತಾರೆ ಸರ್ ಫೈನಲ್ಲು. 285 ಫೈನಲ್ಲು? ಹಾಂ. ಸೊ ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಜಾಸ್ತಿ ಏನು ನೋಡಿಲ್ಲ ಅಲ್ಲ ಸರ್? ಹೌದು. ಓನರ್ಶಿಪ್ಪು? ಸೆಕೆಂಡ್ ಓನರು. ಸೆಕೆಂಡ್ ಓನರು. ಸರ್ ಇವಾಗ ಟ್ರ್ಯಾಕ್ ಎಲ್ಲ ಸಿಗ್ಬೋದಾ? 100% ಸಿಗುತ್ತೆ. ಓಕೆ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಒಂದು ಫೈನಲ್ ಪ್ರೈಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡಿ. 285 ಮಾಡ್ಕೊಡ್ತೀನಿ ಸರ್ ಫೈನಲ್ಲು. ಫೈನಲ್ 285 ನಮ್ಮ ಸಬ್ಸ್ಕ್ರೈಬರ್ಸ್. ಹೌದು ಸರ್. ಹೇಳ್ತೀರಿ ಇನ್ನೊಂದು ಆಲ್ಟೋ. 2007 ಮಾಡಲು, ಥರ್ಡ್ ಓನರು, ಸಾರಿ ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 170 ಹೇಳ್ತಾರೆ, 165 ಕೊಡ್ತಾರೆ ಸರ್. 160 ಕೊಡ್ತಾರೆ ಫೈನಲ್ಲು. 160ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇದರಲ್ಲಿ ಆಲ್ಮೋಸ್ಟ್ AC, ಪವರ್ ಸ್ಟೇರಿಂಗ್ ಬರುತ್ತಾ? AC, ಪವರ್ ಸ್ಟೇರಿಂಗು, ಸಿಸ್ಟಮು. AC, ಪವರ್ ಸ್ಟೇರಿಂಗು, ಸಿಸ್ಟಮು. ಹ್ಞೂ. ಸರ್ ಏನು ಹೇಳಿದ್ದು ಪ್ರೈಸು? ಸರ್ ಅದೇ ಹೇಳಿದ್ರೆ 155, 160ಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ವ್ಯಾಗನರ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸು. ಇದು ವ್ಯಾಗನರ್ ಸ್ಟೆನಿಗ್ರೆ. ಇದು 2014 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, 365 ನೆಗೋಸಿಯಬಲ್ ಆಗುತ್ತೆ ಸರ್. 365 ನೆಗೋಸಿಯಬಲ್? ಹೌದು ಸರ್. ಸರ್ ಎಷ್ಟು ರನ್ ಆಗಿದೆ ಇದು? ಇದು 70,000 ನೋಡಿದೆ. 4 ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ಇದೆ. VXI ಏನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕು ಸಿಸ್ಟಮು, ಲೆದರ್ ಸೀಟ್ ಕವರ್ ಇದೆ, 4 ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 345ಗೆ ಮುಗಿಸ್ಕೊಡ್ತೀನಿ ಸರ್. ಇದು 2014 ಸ್ಟೆನಿಗ್ರೆ. 345ಗೆ ಫೈನಲು ನಮ್ಮ ಚಾನಲ್ ಮುಖಾಂತರ ಬಂದರೆ? ಹೌದು ಸರ್. ಸರ್ ಒಂದು ಸ್ವಿಫ್ಟ್ ಹೇಳ್ಬಿಡಿ ಸರ್. ಡೀಸೆಲ್ಲ ಪೆಟ್ರೋಲಾ ಸರ್? ಸ್ವಿಫ್ಟು VDI 2008 ಮಾಡಲು, ಲೋ ಪ್ರೊಫೈಲ್ ಟೈರ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ,
ಡೀಸೆಲ್ ಗಾಡಿ, ಲೆದರ್ ಸೀಟ್ ಕವರ್ ಇದೆ, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 285 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 285 ನೆಗೋಷಿಯಬಲ್ ಡೀಸೆಲ್ ಕಾರು. ಹೌದು ಸರ್. ಸರ್ ಇದು ಓನರ್ಶಿಪ್? ಇದು ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ ಸರ್. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಕೂಡ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸೊ 100% ನಿಮಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ, ನೀವು ಟೆಸ್ಟ್ ರೈಡ್ ಎಲ್ಲ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬಿಡ್ಬೋದು. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬೋದು. ಫಸ್ಟು 275 ಮಾಡಿಸ್ಕೊಡ್ತೀನಿ ಸರ್ ಫೈನಲು. 275 ಫೈನಲ್. ಹೌದು. ಸೊ ಇನ್ನೊಂದು ಟ್ರೇಟ್ ಇಟಿಯೋಸ್ ಲಿವೋ GD ಡೀಸೆಲ್ ಪೆಟ್ರೋಲ? ಸರ್ ಡೀಸೆಲ್ ಗಾಡಿ. ಓಕೆ, ಎಷ್ಟು ರನ್ ಆಗಿದೆ ಸರ್? 2012 ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, 80,000 ಓಡಿದೆ, ಶೋರೂಮ್ ಮೇಂಟೆನೆನ್ಸು, ಇಟಿಯೋಸ್ ಲೀವಾ. ಯಾರು ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಇದು. ಒಳ್ಳೆ ಇದು ಬಂದು ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್. 4,40,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 4,60,000 ನೆಗೋಷಿಯಬಲ್ ಆಗುತ್ತೆ ಸರ್. ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರ್ಬೋದು? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಡಬಲ್ ಟಿನ್ ಸಿಸ್ಟಮ್ ಇದೆ, 4 ಹೊಸ ಟೈರ್ ಇದೆ. ಸೊ ಟಚ್ ಸ್ಕ್ರೀನ್ ಕೂಡ ಇದೆ. ಹೌದು. ಓಕೆ ಸರ್, ಇದು ಡೀಸೆಲ್ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು? ಸಿಟಿಲಿ 18, ಲಾಂಗಲ್ಲಿ 20-22ವರೆಗೂ ಬರುತ್ತೆ ಸರ್. ಇನ್ಸೂರೆನ್ಸ್ ಏನಿದೆ? ಕಾಂಪ್ರಿಹೆನ್ಸಿವ್ ಇದೆ ಸರ್. ಸರ್ ಒಂದ್ಸಲ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 4,15,000 ಮಾಡಿಸ್ಕೊಡ್ತೀನಿ ಸರ್. 4,15ಗೆ ಫೈನಲ್? ಹೌದು ಸರ್. ಸರ್ ಇನ್ನೊಂದು ಸ್ವಿಫ್ಟ್, ಅದು ಕೂಡ ನೋಡ್ತಾ ಇರ್ಬೋದು, ಮ್ಯಾಗ್ವಿಲೇ ಎಷ್ಟೊಂದು ಕಾಸ್ಟ್ ಆಗಿರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ? ಸರ್ 2015 ಸ್ವಿಫ್ಟ್ VXI ಪೆಟ್ರೋಲು, ಲೋ ಪ್ರೊಫೈಲ್ ಟೈರು, ಒಳ್ಳೆ ಮ್ಯಾಗ್ವಿಲ್ ಇದೆ, ಸೆಕೆಂಡ್ ಓನರು, ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 510 ಹೇಳ್ತಾರೆ, ಒಂದು 485 ಕೊಡ್ತಾರೆ ಸರ್ ಫೈನಲ್ಲು. 485ಗೆ ಫೈನಲ್ ಮಾಡಿ ಕೊಡ್ತಾರೆ? ಹೌದು ಸರ್. VXI ಇದು? VXI. ಬಟ್ VXIಗೆ ಡೈಮಂಡ್ ಅಲೈ ಕಟ್ ಹಾಕ್ಸಿದ್ದಾರೆ. ಹೌದು. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ 2D ಆಡಿಯೋ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸು, AC ಎಲ್ಲ ಬರುತ್ತೆ. ಓಕೆ ಸರ್. ಸರ್ ಇನ್ನೂ ಒಂದು ವಿಡಿಯೋ ಹೇಳಿ ಸರ್ ಡೀಟೇಲ್ಸು. ಸರ್ 2012 ಮಾಡಲು, ಬರೀ 40,000 ನೋಡಿದೆ ಸರ್. ಶೋರೂಮ್ ಮೇಂಟೆನೆನ್ಸು, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಸರ್ವಿಸ್ ಆಗಿದೆ. RNS ಮೋಟರ್ಸಲ್ಲಿ ಫ್ರೆಶ್ಶಾಗಿ ಸರ್ವಿಸ್ ಇದೆ, 10,000 ಕಿಲೋಮೀಟರ್ ಸರ್ವಿಸ್ ಮಾಡೋಂಗಿಲ್ಲ. ಸೊ RNS ಅಲ್ಲಿ ಸರ್ವಿಸ್ ಆಗಿದೆ. ಬರೀ ಎಷ್ಟು ಕಿಲೋಮೀಟರ್ ಸರ್ ಹೊಡಿರೋದು? 40,000 ನೋಡಿದೆ ಸರ್. ಡೀಸೆಲ್ ಕಾರು. ಹೌದು ಸರ್. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ಸಿಸ್ಟಮು, ಸೆಂಟ್ರಲ್ ಲಾಕು ಎಲ್ಲ ಇದೆ, ಲೆದರ್ ಸೀಟ್ ಕವರ್ ಇದೆ. ಡೀಸೆಲ್ ಎಲ್ಲ ಹುಡುಕ್ತಾ ಇರ್ತೀರಾ? ಸೊ ಇಲ್ಲಿ ನಿಮಗೆ ಒಂದು ಡೀಸೆಲ್ಗೆ ಕಾರ್ ಸಿಗ್ತಾ ಇದೆ, ವೈಟ್ ಕಲರ್, ಅದು ಕೂಡ. ಆ್ಯಂಡ್ ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2012 ಮಾಡಲು, ಬರೀ 40,000 ನೋಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, 460 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಕೊಡ್ತೀನಿ ಸರ್. ಒಳ್ಳೆ ಗುಡ್ ಕಂಡೀಷನ್ ಇದೆ ಗಾಡಿ. ಸೊ 4 ಕೂಡ ಹೊಸ ಟೈರ್ ಇದೆ. ಹೌದು. ಸೊ ಅದು ಕೂಡ ಡೀಸೆಲ್ ಮೇನ್ಲಿ. ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು ಸರ್, ನಮಗೆ ಡೀಸೆಲೇ ಬೇಕಂತ ಹೇಳ್ಬಿಟ್ಟು. ಸೊ ಡೀಸೆಲ್ ಕಾರ್ ಆಲ್ಮೋಸ್ಟ್ ಮಾರುತಿ ಸುಜುಕಿ, ಹುಂಡೈ ಕಾರ್ಸೇ ನಿಮಗೆ ಎಲ್ಲನೂ ತೋರಿಸಿದ್ದೀನಿ. ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ, ಆ್ಯಂಡ್ ಬೆಸ್ಟ್ ವಿಡಿಯೋ ಅಂತಲೂ ಹೇಳ್ತೀನಿ ಅವ್ರಿಗೆ. ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 440ಗೆ ಮುಗಿಸ್ಕೊಡ್ತೀನಿ ಸರ್ ಫೈನಲು. 440ಗೆ ಫೈನಲ್ ಮುಗಿಸ್ಕೊಡ್ತೀನಿ. ವೆಲ್ ಮೆಂಟೆಡು, ನೀವು ರೆಡಿ ಟು ಯೂಸು, ಟೈರ್ ಪ್ರೆಸ್ ಇದೆ, ಸರ್ವಿಸ್ ಆಗಿದೆ, ಸೆಂಟ್ರಲ್ ಲಾಕು, ಸಿಸ್ಟಮು, ಆಮೇಲೆ ಕಿಲೋಮೀಟ್ರು ಕಡಿಮೆ ಓಡಿದೆ. ಓಕೆ ಸರ್. ಸೊ ಇವಾಗಲೇ ನಾವು ವಿಡಿಯೋ ಮಾಡ್ಬೇಕಾದ್ರೆ ಇವಾಗಲೇ ಜಸ್ಟ್ ಒಂದು ಕಾರ್ ಬಂತು. ಸೊ ನೋಡ್ತಾ ಇರ್ಬೋದು, ಆಲ್ಟೋ K10 VXI ಅಂತ ಹೇಳ್ಬಿಟ್ಟು ಮೋಸ್ಟ್ ಮನಿ ವ್ಯಾಲ್ಯೂ ಆಫ್ ದ ವೇರಿಯಂಟ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಬರುತ್ತೆ ಆ್ಯಕ್ಚುಲಿ. ಸರ್ ಇದು ಎಷ್ಟು ಮೈಲೇಜ್ ಬರ್ಬೋದು ಈ ಗಾಡಿ? ಸಿಟಿಲಿ 17-18, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್ ಇದು. ಸರ್ ನಾವು ಇವಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಬಂದಿದೆ ಕಾರು. ಸರ್ ಎಷ್ಟು ರನ್ ಆಗಿದೆ ಇದು? ಇದು 70,000 ನೋಡಿದೆ. ಓಕೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಆಗ್ತದೆ ಸರ್ ಈಗ. 2014 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, ಒಂದು 280 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 280 ನೆಗೋಷಿಯಬಲ್ ಮಾಡಿಸ್ಕೊಟ್ಬಿಡ್ತೀರಾ? ಹೌದು. ಸರ್ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಸರ್. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಒಂದು 80% ಟೈರ್ ಕೂಡ ಇದೆ, ನೋಡ್ತಾ ಇರ್ಬೋದು. ಹೊಸ ಟೈರ್ ಅನಿಸುತ್ತೆ ಇದು ಬಂದ್ಬಿಟ್ಟು. ಹೌದು ಹೌದು ಹೌದು. ಓಕೆ ಸರ್, ಸೆಕೆಂಡ್ ಓನರ್ ಅಲ್ಲ ಇದು? ಹೌದು. ಸರ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್ ಈ ಗಾಡಿ? ಮೈಲೇಜು ಸಿಟಿಲಿ 17-18, ಲಾಂಗಲ್ಲೂ 20ವರೆಗೂ ಬರುತ್ತೆ ಸರ್. ಲಾಂಗಲ್ಲಿ 20 ಗಂಟೆ ಬರುತ್ತೆ? ಹೌದು. ಓಕೆ ಸರ್. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು 270 ಮಾಡ್ಕೊಡ್ತೀನಿ ಸರ್. ಫೈನಲ್ 270 ಮಾಡ್ಕೊಟ್ಬಿಡ್ತೀವಿ? ಹೌದು ಹೌದು. ಓಕೆ.